ಸರ್ ಬರ್ದಿರೋ ಬುಕ್ ಓದಿದ್ದಕ್ಕೆ ನಾನು ಇಲ್ಲಿ ಬಂದು ನಿಂತು ಮಾತಾಡ್ತಿದ್ದೀನಿ. ಲೈವ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ಆಗಿರೋದೇ ಈ ಬುಕ್ಕಿಂದ. ನಾನು ಒಬ್ಬ ವ್ಯಕ್ತಿ ಹತ್ರ ಹೇಗ್ ಮಾತಾಡಬೇಕು, ಆ ರೀತಿ ಯಾವ ರೀತಿ ಅವ್ರ ಹತ್ರ ಬಿಹೇವ್ ಮಾಡಬೇಕು, ಆ ವ್ಯಕ್ತಿಯ ಕನಸನ್ನ ನಾನು ಹೇಗೆ ತಗೋಬೇಕು, ಅವನ ಕನಸನ್ನ ಹೇಗ್ ನನ್ಸ್ ಮಾಡಬೇಕು, ಅದನ್ನೆಲ್ಲ ಕಂಪ್ಲೀಟ್ ತಗೊಂಡಿದ್ದು ಈ ಬುಕ್ ನಾಲೆಜ್ ಇಂದ ಅಂತ. ಸೊ ಅದನ್ನೆಲ್ಲ ಕನ್ನಡದಲ್ಲಿ ಇರೋದಂತ ಕನ್ನಡ ಕೊಟ್ಟೆ. ಅವರು ಆಕ್ಚುಲಿ ಈ ಬುಕ್ ಇಂದ ಕನ್ನಡ ಕಲಿತಿದ್ದಾರೆ, ಕನ್ನಡ ಓದಕ್ಕೆ. ಸಂಜಯ್ ಸರ್ ಇದರಲ್ಲ 66 ಮಂತ್ರಗಳು ಬರೆದಿದ್ದಾರೆ. ಆ 66 ಮಂತ್ರಗಳು ರಿಯಲಿ ನಾವು ಜಪ ಮಾಡ್ಕೊಂಡಾದ್ರೆ, ರಿಯಲಿ ಹೇಳ್ತಾ ಇದ್ದೀನಿ, ಸಕ್ಸಸ್ ನಮ್ಮ ಜೊತೆಯಲ್ಲಿ ಇರ್ತದೆ, ನಮ್ಮ ಕೈಯಲ್ಲಿರ್ತದೆ, ನಮ್ಮ ಜೊತೆ ಇರ್ತದೆ ಅಂತ ಹೇಳ್ತಾ ಇದ್ದೀನಿ. ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 299. ಸೊ ಲೆಕ್ಕ ಹಾಕಿದರೆ ಆ ಒಂದು ಬುಕ್ಕಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲ್ನಲ್ಲಿ ನಮಗೆ ಆ ಒಂದು ಎಜುಕೇಷನನ್ನು ಅದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಪ್ಪ ಅಂತಂದರೆ, ನನ್ನ ಲೈಫ್ ಸ್ಟೈಲ್ ಆಗಿ ಚೇಂಜ್ ಆಗ್ತಿದೆಯಪ್ಪ ಅಂತಂದರೆ ಅದಕ್ಕೊಂದು ಬುಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವುದಪ್ಪ ಅಂತಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅನ್ನೋ ಬುಕ್ಕು. ಇಷ್ಟೊಂದು ಇನ್ಕಮ್ ಅರ್ನ್ ಮಾಡ್ತಾ ಇದೀನಿ, ಇಷ್ಟೊಂದು ಡ್ರೀಮ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಇಲ್ಲ ಒಂದು ಡ್ರೀಮ್ ಲೆವೆಲ್ ಅಚೀವ್ ಮಾಡಿದ್ದೀನಿ ಅಂತಂದ್ರೆ ಕಾರಣ ಅದಕ್ಕೆ ಯಾರಲ್ಲ, ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಈ ಒಂದು ಬುಕ್ ಆಗಿರ್ತದೆ. ಅದಕ್ಕೋಸ್ಕರ ಬೇಸಿಕ್ ಒಬ್ಬ ಈಗ ಎಂಟರ್ ಆಗಿರೋ ನೆಟ್ವರ್ಕ್ ಮಾರ್ಕೆಟರ್ಗೆ ಒಂದು ಬುಕ್ ಬೇಕಾದಂತ ಒಂದು ಬುಕ್ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರ ಬುಕ್. ಈ ಬುಕ್ಕಲ್ಲಿ ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನೆಲ್ಲ ಸಂಗತಿಗಳಿದ್ದಾವೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರತಿ ಮನೆಗೆ ಹೇಗೆ ತಲುಪಿಸ್ಬೇಕು ಅನ್ನೋ ಒಂದು ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಈ ಒಂದು ಬುಕ್ ಅಲ್ಲಿ ಇದೆ. ದಿಸ್ ಈಸ್ ನಾಟ್ ಅ ಕಾಮನ್ ಬುಕ್, ದಿಸ್ ಈಸ್ ಅ ಲೈಫ್ ಚೇಂಜಿಂಗ್ ಬುಕ್. ಇಟ್ಸ್ ನಾಟ್ ಅ ಆರ್ಡಿನರಿ ಬುಕ್, ದಿಸ್ ಈಸ್ ಅ ಎಕ್ಸ್ಟ್ರಾರ್ಡಿನರಿ ಬುಕ್. ಮುಂದೊಂದು ದಿನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಾಂಪೀಟ್ ಮಾಡುವ ಒಂದೇ ಒಂದು ಬುಕ್ ಅಂದ್ರೆ ಅದು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಬುಕ್. ಮೈ ಡಿಯರ್ ಲೀಡರ್ಸ್, ಮೈ ಡಿಯರ್ ನೆಟ್ವರ್ಕರ್ಸ್, ಪ್ರತಿಯೊಂದು ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮನೆಗೂ ಒಬ್ಬ ನೆಟ್ವರ್ಕರ್ನ ಕ್ರಿಯೇಟ್ ಮಾಡಬೇಕು. ಪ್ರತಿಯೊಂದು ಮನೆಗೂ ಕೂಡ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರ ಬುಕ್ನ ತಲುಪಿಸ್ಬೇಕಂತ ಹೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ. ಯಾಕೆ